ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಇವತ್ತು ನಡೆದಂತಹ ಭೌತಶಾಸ್ತ್ರ ಅಂದರೆ ಫಿಸಿಕ್ಸ್ ಎಕ್ಸಾಮಿನ ಕೀ ಆನ್ಸರ್ಸ್ಗಳನ್ನು ನಾವು ನೋಡ್ತಾ ಹೋಗೋಣ. ಇದು 100% ಕೀ ಆನ್ಸರ್ಸ್ಗಳನ್ನೇ ಅಪ್ಲೋಡನ್ನು ಮಾಡುತ್ತಿರುವಂಥದ್ದು. ಯಾವುದೇ ರೀತಿಯಾದಂಥ ಇದರಲ್ಲಿ ಡೌಟ್ಗಳು ಇರುವುದಿಲ್ಲ. ಎನಿಹೌ, ವಿತೌಟ್ ವೇಸ್ಟಿಂಗ್ ಔರ್ ಟೈಮ್ ಲೆಟ್ ಮಿ ಸ್ಟಾರ್ಟ್. ಇನ್ನೊಂದು ಸಂತೋಷದ ವಿಷಯ ಏನು ಅಂದರೆ, ನಾವು ಕೊಟ್ಟಂತಹ ಪಾಸಿಂಗ್ ಪ್ಯಾಕೇಜಲ್ಲೇ ಆಯಿತಾ ಒಂದು 40 ಅಂಕಗಳು ರಿಪೀಟ್ ಆಗಿತ್ತು. ಯಾರು ಪಾಸಿಂಗ್ ಪ್ಯಾಕೇಜನ್ನು ನಮ್ಮ ಮೇಲ್ ಐಡಿಯಿಂದ ತಾವುಗಳು ಕರೆಸಿಕೊಂಡು ಅವರಿಗೆಲ್ಲ ಬಹಳ ಹೆಲ್ಪ್ ಆಗಿದೆ. ಈಗ ಪಾರ್ಟ್ ಎನಲ್ಲಿ ನಾವು ನೋಡ್ತಾ ಹೋಗೋಣ, ವಿಚ್ ಇಸ್ ದಿ ರೈಟ್ ಆನ್ಸರ್. 15 MCQಸ್ಗಳನ್ನು ಇಲ್ಲಿ ನೀಡಿದ್ದಾರೆ. ಹಾಗಾಗಿ ಈಗ 15 MCQಸ್ಗಳಲ್ಲಿ ಮೊದಲನೆಯ ಉತ್ತರ ಏನು ಅಂತ ನಾವು ಈಗ ನೋಡ್ತಾ ಹೋಗೋಣ. ಬನ್ನಿ ಸರ್. ಫಸ್ಟ್ ಆನ್ಸರ್ ಇಲ್ಲಿ ಸರಿಯಾದದ್ದು, ಎ ಪಾಯಿಂಟ್ ಚಾರ್ಜ್ Q1 ಎಕ್ಸಿಸ್ಟ್ ಎ ಫೋರ್ಸ್ F ಆನ್ ಅನದರ್ ಪಾಯಿಂಟ್ ಚಾರ್ಜ್ Q2 ಅಂತ ಇದೆ ಅಲ್ವಾ. ಅದಕ್ಕೆ ಸರಿಯಾದ ಉತ್ತರ ಡಸ್ ನಾಟ್ ಚೇಂಜ್ ಅಂತ ಇದೆ ಅಲ್ವಾ. ದಟ್ ಈಸ್ ದಿ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಯಾವುದು? ಆಪ್ಷನ್ ಡಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗತ್ತೆ. ಈಗ ಕ್ವಶನ್ ನಂಬರ್ 2 ನೋಡೋಣ ನಾವು, ಆಯಿತಾ. ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ನೋಡಿ, ಭಾಳ ಈಸಿ ಇದೆ. ಫಾರ್ ಆ್ಯನ್ ಐಸೋಲೇಟೆಡ್ ಪಾಯಿಂಟ್ ಚಾರ್ಜ್ ಆರ್ ಡ್ಯಾಶ್ ಇನ್ ಶೇಪ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಸ್ಪೆರಿಕಲ್ ಇನ್ ಶೇಪ್ ಇಸ್ ದ ರೈಟ್ ಆನ್ಸರ್. ಯಾವುದು ಉತ್ತರ ಯಾವುದು ಸರಿಯಾಗತ್ತೆ? ಸ್ಪೆರಿಕಲ್ ಇನ್ ಶೇಪ್ ಇಸ್ ದಿ ರೈಟ್ ಆನ್ಸರ್. ಓಕೆ, ವೆರಿ ಗುಡ್. ಈಗ ಥರ್ಡ್ ಕ್ವಶನ್ ಕಡೆಗೆ ನಾವು ಹೋಗೋಣ ಪ್ರೀತಿಯ ವಿದ್ಯಾರ್ಥಿಗಳೇ. ನೋಡಿ, ರೆಸಿಸ್ಟಿವಿಟಿ ಆಫ್ ಎ ಮೆಟಲ್ ವೈರ್ ಡಿಪೆಂಡ್ಸ್ ಆನ್ ಇಟ್ಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಆಗಿ ಇರುತ್ತೆ. ಯಾವುದು? ಆಪ್ಷನ್ ಸಿ, ಮೆಟೀರಿಯಲ್ ಈಸ್ ದಿ ರೈಟ್ ಆನ್ಸರ್. ಅರ್ಥ ಆಗುತ್ತಾ ಎಲ್ಲರಿಗೂ? ಏನು ಆನ್ಸರು? ಮೆಟೀರಿಯಲ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ಕ್ವಶನ್ ನಂಬರ್ 4 ನೋಡೋಣ ನಾವು. ಈ ಕ್ವಶನ್ ನಂಬರ್ 4 ನಿಮಗೆ ಕಾಲಮ್ ಎ ಕಾಲಮ್ ಬಿ ಎರಡೂ ಕೂಡ ಕೊಡಲಾಗಿತ್ತು. ಇದರಲ್ಲಿ ಮತ್ತೆ ಮ್ಯಾಚ್ ಅಂತ ಕೊಟ್ಟುಬಿಟ್ಟಿದ್ರು. ಹಾಗಾಗಿ ಸ್ವಲ್ಪ ದೊಡ್ಡಕ್ಕೆ ಅಂತ ಕ್ವಶನ್ ಅನಿಸಿರ್ಬೋದು, ಆದರೆ ಇದಕ್ಕೆ 100% ರೈಟ್ ಆನ್ಸರು ವಿದ್ಯಾರ್ಥಿ ಕೂಡ ಕರೆಕ್ಟಾಗಿ ಹಾಕಿದ್ದಾರೆ. ಆಪ್ಷನ್ ಬಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಆಪ್ಷನ್ ಬಿ ಕೂಡ, ಆಯಿತಾ. ಧನ್ಯವಾದಗಳು. ಕ್ವಶನ್ ನಂಬರ್ 5 ನೋಡೋಣ. ಯಾವುದು? ಕ್ವಶನ್ ನಂಬರ್ 5, ದಿ ನೆಟ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್ಡ್ ಸರ್ಫೇಸ್ ಈಸ್ 0. ದಿಸ್ ಲಾ ಈಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ. ಇದು ಬಹಳ ಈಸಿಯಾಗಿರುವಂಥದ್ದು ಆಪ್ಷನ್ ಬಿ ಇದೆ ಅಲ್ವಾ, ಅದು ಸರಿಯಾದ ಉತ್ತರ. ವಿದ್ಯಾರ್ಥಿ ಕೂಡ ಇಲ್ಲಿ ಸರಿಯಾಗಿ ಉತ್ತರವನ್ನು ಹಾಕಿದ್ದಾರೆ. ಗುಡ್, ಆಯಿತಾ. ಕ್ವಶನ್ ನಂಬರ್ 6 ನೋಡೋಣ ಈಗ ನಾವು. ಬನ್ನಿ ಸರ್. ಕ್ವಶನ್ ನಂಬರ್ 6 ಏನು ಕೊಟ್ಟಿದ್ರು ನೋಡಿ, ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಇತ್ತು. ಇದರಲ್ಲಿ 2 ಸ್ಟೇಟ್ಮೆಂಟ್ಗಳನ್ನು ನೀಡಿದರು. ಒಂದು ಏನು AC ಜನರೇಟರಿಂದಿತ್ತು, ಇನ್ನೊಂದು ಇನ್ ಆನ್ AC ಜನರೇಟರ್ ಅಂತ. ಎರಡು AC ಜನರೇಟರ್ ಬಗ್ಗೆನೇ ಕೊಟ್ಟಿದ್ರು. ಹಾಗಿದ್ರೆ ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ, ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಫಾಲ್ಸ್ ಅಂತ ಇತ್ತು. ಇಲ್ಲಿ 100% ರೈಟ್ ಆನ್ಸರ್ ಏನು ಅಂತ ಹೇಳಿದರೆ, ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ. ಆಪ್ಷನ್ ಎ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. ವೆರಿ ಗುಡ್. ನಂತರದಲ್ಲಿ ಕ್ವಶನ್ ನಂಬರ್ 7 ನಾವು ನೋಡ್ತಾ ಹೋಗೋಣ, ಆಯಿತಾ. ಒಂದು ಡಯಾಗ್ರಾಮನ್ನು ಬಿಡಿಸಿ ನಿಮಗೆಲ್ಲರಿಗೂ ಕೂಡ, ಆಯಿತಾ, ಇದರ ಬಗ್ಗೆ ಕೇಳಲಾಗಿತ್ತು. ಇದಕ್ಕೆ ಸರಿಯಾದ ಉತ್ತರ ನನ್ನ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ ಆಪ್ಷನ್ ಡಿ. ದೊಡ್ಡಕ್ಕಿತ್ತಲ್ವಾ, ಇದೇ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ. ವೆರಿ ಗುಡ್. ನಂತರದಲ್ಲಿ ಕ್ವಶನ್ ನಂಬರ್ 8 ನೋಡ್ತಾ ಹೋಗೋಣ ನಾವು, ಆಯಿತಾ. ವಿಚ್ ಇಸ್ ದ ರೈಟ್ ಆನ್ಸರ್? ಫಾರ್ಮರ್ ಕೋರ್ಸ್ ಆರ್ ಯೂಸ್ವಲಿ ಲ್ಯಾಮಿನೇಟೆಡ್ ಅಂತ ಇದೆಲ್ವ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿ ಇರುತ್ತೆ. ಯಾವುದು? ಆಪ್ಷನ್ ಸಿ, ಎಡ್ಡಿ ಕರೆಂಟ್ಸ್ ಈಸ್ ದಿ ರೈಟ್ ಆನ್ಸರ್, ಆಯಿತಾ. ಕ್ವಶನ್ ನಂಬರ್ 9 ನೋಡೋಣ ಈಗ ನಾವು, ಆಯಿತಾ. ಕ್ವಶನ್ ನಂಬರ್ 9ಗೆ ಇಲ್ಲೂ ಕೂಡ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಆಗಿ ಇರುತ್ತೆ. ಯಾವುದು? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಆಯಿತಾ. ಕ್ವಶನ್ ನಂಬರ್ 10ಗೆ ಹೋಗೋಣ. ಫೈನಲ್ ಇಮೇಜ್ ಆಫ್ ಎ ರಿಯಲ್ ಆಬ್ಜೆಕ್ಟ್ ಫಾರ್ಮ್ಡ್ ಬೈ ಎ ಕಾಂಪೌಂಡ್ ಮೈಕ್ರೋಸ್ಕೋಪ್ ಈಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿ ಇರುತ್ತೆ. ಆಪ್ಷನ್ ಡಿ ಅನ್ನುವಂಥದ್ದು ಸರಿಯಾದ ಉತ್ತರ. ವಿದ್ಯಾರ್ಥಿ ಕೂಡ ಸರಿಯಾದ ಉತ್ತರವನ್ನು ಇಲ್ಲಿ ಟಿಕ್ ಮಾಡಿದ್ದಾರೆ. ಬನ್ನಿ ಈಗ ಕ್ವಶನ್ ನಂಬರ್ 11 ನೋಡೋಣ. ಕ್ವಶನ್ ನಂಬರ್ 11 ಏನಂತ ಇದೆ? ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ರಾಂಗ್ ಅಬೌಟ್ ಇಂಟರ್ಫರೆನ್ಸ್ ಆಫ್ ಲೈಟ್ ಅಂತ ಇದೆ. ಇದಕ್ಕೆ 100% ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಯಾವುದು? ಆಪ್ಷನ್ ಎ. ಲೈಟ್ ವೇವ್ಸ್ of same wavelength coming from two independent sources can be coherent and can produce interference ಅಂತ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ ಆಗಿರುತ್ತೆ. ಆಯಿತಾ ವಿದ್ಯಾರ್ಥಿಗಳೇ, ಕ್ವಶನ್ ನಂಬರ್
12ಗೆ ಹೋಗೋಣ. ಈಗ ಇದರಲ್ಲಿ ಯಾರು ಔಟ್ ಆಫ್ ಔಟ್ ತೆಗೆದುಬಿಟ್ರು ಅಥವಾ 13+ ಅವರು ಆರಾಮಾಗಿ ಯಾವುದು 65 ಹತ್ರ ಹೋಗ್ಬಿಡ್ತೀರಾ. ಕ್ವಶನ್ ನಂಬರ್ 12 ನೋಡೋಣ ಈಗ ನಾವು, ಆಯಿತಾ. ಇಲ್ಲಿ ಸರಿಯಾದ ಉತ್ತರ ಬಂದು ಮತ್ತೆ ಆಪ್ಷನ್ ಬಿ ಆಗಿರುತ್ತೆ. ಕೀಪ್ಸ್ ಡಿಕ್ರೀಸಿಂಗ್ ಈಸ್ ದಿ ರೈಟ್ ಆನ್ಸರ್. ಕೀಪ್ಸ್ ಡಿಕ್ರೀಸಿಂಗ್ ಮಗು ಕೂಡ ಸರಿಯಾಗಿ ಉತ್ತರವನ್ನು ಇಲ್ಲಿ ಹಾಕಿದೆ. ಬನ್ನಿ ಸರ್, ಕ್ವಶನ್ ನಂಬರ್ 13 ನೋಡ್ತಾ ಹೋಗೋಣ ಈಗ ನಾವು, ಆಯಿತಾ. ರುದರ್ ಫೋರ್ಸ್ ಅಂತ ಕೊಟ್ಟಿದ್ದಾರಲ್ವ, ಅಲ್ಲಿ ಕ್ವಶನ್ ನಂಬರ್ 13 ಸ್ವಲ್ಪ ಲೆಂತಿಯಾಗಿದೆ. ಎಷ್ಟೋ ಜನ ಓದೋಕ್ಕೆ ಆಗಲ್ಲ, ಆ ರೀತಿಯಾಗಿ ಮಾಡ್ತಾ ಇರ್ತೀರಾ, ಆಯಿತಾ. ಟೀಟಾ ಈಸ್ ಈಕ್ವಲ್ ಟು 180 ಡಿಗ್ರಿ ಇಸ್ ದ ರೈಟ್ ಆನ್ಸರ್, ಟೀಟಾ, ಆಯಿತಾ. ಕ್ವಶನ್ ನಂಬರ್ 14 ಲಾಸ್ಟ್ ಮೇನ್ ಪಾರ್ಟಲ್ಲಿದ್ದೀವಿ. ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಆಫ್ ಎ ನ್ಯೂಕ್ಲಿಯಸ್ ಈಸ್ ಎ ಮೆಜರ್ಸ್ ಆಫ್ ಇಟ್ಸ್ ಡ್ಯಾಶ್ ಅಂತ ಇದೆ. 14th ಕ್ವಶನಿಗೆ ಸರಿಯಾದ ಉತ್ತರ ಬಂದು ಪ್ರೀತಿಯ ವಿದ್ಯಾರ್ಥಿಗಳೇ ಸ್ಟೆಬಿಲಿಟಿ ಈಸ್ ದ ರೈಟ್ ಆನ್ಸರ್. ಈಸ್ ಸ್ಟೆಬಿಲಿಟಿ, ಸ್ಟೆಬಿಲಿಟಿ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 15 ನೋಡ್ತಾ ಹೋಗೋಣ. ಆಲ್ ದ ಬೆಸ್ಟ್, ಆಯಿತಾ. ದಿ ಎನರ್ಜಿ ಗ್ಯಾಪ್ ಫಾರ್ ಸಿಲಿಕಾನ್ ಈಸ್ ಡ್ಯಾಶ್ ಅಂತ ಇದೆ. 1.1 ಅಂತ ಇದೆ ಅಲ್ವಾ. ಆಪ್ಷನ್ ಬಿ ಅದೇ 100% ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ ಇಲ್ಲಿಗೆ ಮುಗಿದು ಹೋಯಿತು. ಈಗ ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೇವೆ. ಕ್ವಶನ್ ನಂಬರ್ ಯಾವುದು? ಸೆಕೆಂಡ್ ಮೇನ್ ಕ್ವಶನು 16ಕ್ಕೆ ಸರಿಯಾದ ಉತ್ತರ ಬಂದು ಟಾರ್ಕ್ ಅಂತ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ, ಆಯಿತಾ. ಯಾವುದು ಇದು ಕ್ವಶನ್ ನಂಬರ್ 1ಗೆ ಸರಿಯಾದ ಉತ್ತರ ಆಗತ್ತೆ. ಆ್ಯನ್ ಎಲೆಕ್ಟ್ರಿಕ್ ಡೈಪೋಲ್ ಪ್ಲೇಸ್ಡ್ ಇನ್ ಎ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಎಕ್ಸ್ಪೀರಿಯನ್ಸಸ್ ಎನ್ ಎಚ್ ಟಾರ್ಕ್ ಅಂತ. ಕ್ವಶನ್ ನಂಬರ್ 17 ವಾಟರ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಡ್ಯಾಶ್ ಮೆಟೀರಿಯಲ್ ಅಂತ ಇದೆ. ವಾಟರ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಏನಂತೀರಾ, ಡೈ ಮ್ಯಾಗ್ನೆಟಿಕ್ ಮೆಟೀರಿಯಲ್ ಈಸ್ ದಿ ರೈಟ್ ಆನ್ಸರ್. ಕ್ಲಿಯರ್, ವೆರಿ ಗುಡ್. ಈಗ ಕ್ವಶನ್ ನಂಬರ್ ಯಾವುದು? ಎಸ್, ಕ್ವಶನ್ ನಂಬರ್ 18 ನೋಡೋಣ. ವೆನ್ ಆ್ಯಂಡ್ ಡ್ಯಾಶ್ ರಾಡ್ ಅಂತ ಇದೆ, ಅದಕ್ಕೆ ಸರಿಯಾದ ಉತ್ತರ ಫೆರೋ ಮ್ಯಾಗ್ನೆಟಿಕ್ ಈಸ್ ದಿ ರೈಟ್ ಆನ್ಸರ್. ನೋಡಿ, ಇದು ಕ್ವಶನ್ ನಂಬರ್ 16, ಇದು 17, ಇದು ಕ್ವಶನ್ ನಂಬರ್ 18, ಹೌದಲ್ವಾ. ನಂತರದಲ್ಲಿ ಕ್ವಶನ್ ನಂಬರ್ 10, 19 ಟ್ರಾನ್ಸ್ವರ್ಸ್ ಅಂತ ಆಗುತ್ತೆ. ಲಾಸ್ಟ್ ಕ್ವಶನ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಇದೆ ಅಲ್ವಾ, ಅದಕ್ಕೆ ಯಾವುದು ಆಪ್ಷನ್ ಎಸ್ ಕ್ವಶನ್ ನಂಬರ್ 20 ಅಲ್ವಾ ಅದು, ಅದಕ್ಕೆ ಕ್ವಶನ್ ನಂಬರ್ 20 ಇದೆ ಆಗಿರುತ್ತೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಈಗಾಗಲೇ ನಾವು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಿಮ್ಮ ನೆಕ್ಸ್ಟ್ ಎಕ್ಸಾಮ್ ಪ್ರಿಪ್ರೇಷನ್ಗಾಗಿ ಅಕೌಂಟೆನ್ಸಿ ಹಾಗೂ ಏನು ಸರ್ ಅದು ಕೆಮಿಸ್ಟ್ರಿ ಸಂಪೂರ್ಣವಾಗಿ ಎಕ್ಸಾಮಿಗೆ ಬರುವಂಥ ಮೆಟೀರಿಯಲನ್ನು ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇವೆ. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅಂತಿಂಥವಲ್ಲ, ಎಂಥವು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅಂತ ಹೇಳ್ತೀವಲ್ವ, ಅಂತಹ ಪ್ರಶ್ನೆಗಳನ್ನು ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇವೆ. ಹಾಗಿದ್ರೆ ಯಾವ ರೀತಿಯಾಗಿ ತಯಾರಿ ನಡೆಸಬೇಕು ಏನೆಲ್ಲ ಅನ್ನೋದರ ಬಗ್ಗೆ ಆ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಿರ್ತೇನೆ. ತಾವುಗಳು ದಯವಿಟ್ಟು ಆ ಎಲ್ಲ ವೀಡಿಯೋಸ್ಗಳನ್ನು ಕರೆಕ್ಟಾಗಿ ನೋಡಿಕೊಂಡು ಎಕ್ಸಾಮಿಗೆ ಪ್ರಿಪೇರ್ ಆಗಿ ಔಟ್ ಆಫ್ ಔಟ್ ಅಂಕಗಳನ್ನು ತೆಗೀರಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಫೋರ್ತ್ ಕಮಿಂಗ್ ಎಕ್ಸಾಮ್ಸ್. ಗಾಡ್ ಬ್ಲೆಸ್ ಯು ಆಲ್. ಪ್ಲೀಸ್ ಡೂ ಹಾರ್ಡ್ ವರ್ಕ್. ಇವತ್ತು ಹಾರ್ಡ್ ವರ್ಕ್ ಮಾಡಿದರೆ ನಾಳೆ ಅಂದರೆ ಸ್ವಲ್ಪ ಭಾನುವಾರ ರೆಸ್ಟ್ ತಗೋಬೋದು. ಹಾಗಾಗಿ ಆಯಿತಾ. ಧನ್ಯವಾದಗಳು. ಮಲಗಿಬಿಟ್ಟು ಇದ್ದರೆ ಭಾಳ ಒಳ್ಳೆಯದು ಸರ್. ಹೆಲ್ತ್ ಈಸ್ ವೆಲ್ತ್. ಗಾಡ್ ಬ್ಲೆಸ್ ಯು ಆಲ್.